ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೇನೆ ಸಪೋರ್ಟ್ ಮಾಡಿ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಫಿಶ್ ಫ್ರೈ. ತುಂಬಾನೇ ಚೆನ್ನಾಗಿರುವಂಥದ್ದು ಫಿಶ್ ಗ್ರೀನ್ ಚಿಲ್ಲಿ ಫ್ರೈ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಫಿಶ್ನ ತಗೊಂಡಿದ್ದೀನಿ. ಈ ಫಿಶ್ ಸುಮಾರು ಒಂದು 2ರಿಂದ 2.5 kg ಎಷ್ಟಿದೆ. ಇದನ್ನ ಈ ತರ ಪೀಸ್ ಆಗಿ ನಾನು ಯಾವ ತರ ಕಟ್ ಮಾಡ್ತಿದ್ದೀನಿ ಅದೇ ತರ ಕಟ್ ಮಾಡಿಸ್ಕೊಂಡ್ರೆ ಫ್ರೈ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಫಿಶ್ ಫ್ರೈಯಲ್ಲಿ ನಾವು ತಲೆ ಕೂಡ ಫಿಶ್ ತಲೆ ಕೂಡ ನಾವು ಫ್ರೈ ಮಾಡ್ಕೋಬಹುದು. ತುಂಬಾನೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ನೋಡೋಣ. ನಾನಿಲ್ಲಿ ಜೀರಿಗೆ 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಮೆಣಸು 1 ಸ್ಪೂನು, ಆಮೇಲೆ ಹಸಿಮೆಣಸಿನ್ಕಾಯಿ 50 ಗ್ರಾಮ್ ಅಷ್ಟು, ಶುಂಠಿ ಬೆಳ್ಳುಳ್ಳಿ 2 ಸಮ ಪ್ರಮಾಣದಲ್ಲಿ ತಗೋಬೇಕು. ಅದೆರಡು 50 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಅಂದರೆ ಬೆಳ್ಳುಳ್ಳಿ ಉಂಡೆ ಸ್ವಲ್ಪ ದಪ್ಪ ಇರೋದು ಒಂದು 5 ಬೆಳ್ಳುಳ್ಳಿ, ಅದಕ್ಕೆ ಸಮವಾಗಿ ಶುಂಠಿ ತಗೊಂಡಿದ್ದೀನಿ. ಒಂದು 3 ಸ್ಪೂನ್ ಅಷ್ಟು ಗರಂ ಮಸಾಲ, 1 ಸ್ಪೂನ್ ಅರಿಶಿನ ಪುಡಿ, 2.5 ಸ್ಪೂನ್ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ತಗೋಬೇಕು. ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೇಕು. ಇಲ್ಲಿ 2 ಉಂಡೆ ನಿಂಬೆಹಣ್ಣ ತಗೊಂಡಿದ್ದೀನಿ, ಅಂದರೆ ಒಂದು 3 ಸ್ಪೂನು ನಿಂಬೆಹಣ್ಣಿನ ರಸ ಅಷ್ಟು ಬರಬೇಕು. ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಇಲ್ಲಿ 1 ಕಟ್ಟಷ್ಟು ಪುದೀನ, 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಇದು ಕೂಡ ಸಮ ಪ್ರಮಾಣದಲ್ಲಿ ತಗೋಬೇಕು. ಇವಾಗ ನಾವು ತಗೊಂಡಿರುವಂಥ ಎಲ್ಲ ಪದಾರ್ಥಗಳು ಕೂಡ ಮಿಕ್ಸಿಗೆ ಹಾಕೋಬೇಕು. ಇಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಕೊಳ್ಳೋಕ್ಕೆ ಹಾಕೋಬೇಕು. ಇವಾಗ ನಾವೇನು ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಇದು ಕಾಳುಮೆಣಸು, ಶುಂಠಿ ಬೆಳ್ಳುಳ್ಳಿ, ಗರಂ ಮಸಾಲ, ಉಪ್ಪು ಇದೆಲ್ಲ ಕೂಡ ಇದಕ್ಕೆ ಹಾಕೋಬೇಕು. ಇದರಲ್ಲೇ ನಾವು ಹುಣಸೆಹಣ್ಣು ಕೂಡ ಹಾಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಗರಂ ಮಸಾಲ, ಜೀರಿಗೆ, ಉಪ್ಪು ಇದನ್ನೆಲ್ಲ ಹಾಕೋತಿದ್ದೀನಿ. ಇವಾಗಲೇ ಎಲ್ಲ ಸಪ್ರೇಟಾಗಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಅಂದರೆ ಮಸಾಲೆ ಒಂದು ಕಡೆ, ಈ ಉಪ್ಪು ಅರಿಶಿನ ಪುಡಿ ಆಮೇಲೆ ಇನ್ನೊಂದ್ಸತಿ ಹಾಕ್ತೀವಂದರೆ ಟೇಸ್ಟ್ ಒಂದೊಂದು ಕಡೆ ಇರುತ್ತೆ, ಒಂದೊಂದು ಕಡೆ ಇರಲ್ಲ. ಹಾಗಾಗಿ ನಾನು ಎಲ್ಲ ಮಿಕ್ಸಿಲೇ ಹಾಕ್ತೀನಿ, ಉಪ್ಪು ಅರಿಶಿನ ಪುಡಿ ಎಲ್ಲ. ಅದಕ್ಕೆ ನಿಂಬೆಹಣ್ಣಿನ ರಸ ಕೂಡ ಇದರಲ್ಲೇ ಹಾಕ್ತೀನಿ. ಒಂದು 3 ಸ್ಪೂನಷ್ಟು ಆಗುತ್ತೆ ನಿಂಬೆಹಣ್ಣಿನ ರಸ. ಹುಣಸೆಹಣ್ಣು ಕೂಡ ಇದರಲ್ಲೇ ಹಾಕೋಬೇಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಸ್ವಲ್ಪ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ನೋಡಿ, ಈ ಥರ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಆಮೇಲೆ ಮಸಾಲೆ ಸ್ವಲ್ಪ ಜಾಸ್ತಿ ಆದ್ರೂ ಏನು ಟೆನ್ಷನ್ ತಗೋಬೇಡಿ, ಯಾಕಂದರೆ ನಾವು ಫಿಶ್ ಫ್ರೈ ಮಾಡ್ತೀವಲ್ಲ ಲಾಸ್ಟಲ್ಲಿ ಬೇಕಾದರೂ ಕೂಡ ಇನ್ನೊಂದು ಟ್ರಿಪ್ ನಾವು ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬಾ ಸೂಪರಾಗಿರುತ್ತೆ. ಈಗ ನಾನು 2.5 kg ಅಷ್ಟು ಮೀನನ್ನ ತಗೊಂಡಿದ್ದೀನಿ. ಅದಕ್ಕೆ ನಾವು ರುಬ್ಬಿರುವಂಥ ಎಲ್ಲ ಮಸಾಲೆ ಕೂಡ ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಕೂಡ ಉಳಿಸ್ಕೊಳ್ಳಲ್ಲ, ಯಾಕಂದರೆ 2.5 kg ಆಗೋಷ್ಟು ನಾನಿಲ್ಲಿ ಮಸಾಲೆನ ಹಾಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ತಗೊಂಡಿರುವಂಥ ಫಿಶ್ ಬಂದು ಪಾಂಪ್ಲೆಟ್. ಇದು ಸ್ಮೆಲ್ ಇರಲ್ಲ, ಚುಂಗಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮುಳ್ಳು ಕೂಡ ತುಂಬಾ ಜಾಸ್ತಿ ಇರಲ್ಲ, ಸ್ವಲ್ಪ ದಪ್ಪ ಮುಳ್ಳು ಮಾತ್ರ. ಮಕ್ಕಳು ಕೂಡ ತಿನ್ಬೋದು. ಇದು ಹಸಿ ಮಸಾಲೆ ಆಗಿರೋದ್ರಿಂದ ಹಸಿಮೆಣಸಿನ್ಕಾಯಿ, ಮೆಣಸಿನಕಾಳು ಎಲ್ಲ ಹಾಕಿರ್ತೀವಿ, ಹಾಗಾಗಿ ಕೈ ಉರಿತೆ ಅಂತ ಆದಷ್ಟು ಕವರ್ ಹಾಕೊಂಡೆ ಇದಕ್ಕೆ ಕಲಿಸ್ಕೋಬೇಕು, ಇಲ್ಲಾಂದರೆ ಕೈ ತುಂಬ ಉರಿಯುತ್ತೆ. ನೋಡಿ, ಈ ಥರ ಒಂದೊಂದಕ್ಕೆ ಹಚ್ಕೊಂಡ್ರೆ ಮಸಾಲೆ ಕೂಡ ನೀಟಾಗಿ ಇಟ್ಕೊಳ್ಳುತ್ತೆ. ನಾವು ಹಾಕಿರುವಂಥ ಉಪ್ಪು, ಜೀರಿಗೆ, ಮೆಣಸು ತುಂಬಾ ರುಚಿಯಾಗಿರುತ್ತೆ. ಇದರಲ್ಲಿ ತುಂಬಾ ಜಾಸ್ತಿ ಇದ್ದರೆ ಆ ಫಿಶ್ ನಾವು ಮೊದಲು ಒಂದು 4 ಫಿಶ್ಗೆ ನೀಟಾಗಿ ಈ ಥರ ಅಪ್ಲೈ ಮಾಡಿ ಸ್ವಲ್ಪ ಎತ್ತಿಟ್ಕೊಂಡು ಆಮೇಲೆ ಎಲ್ಲ ನೀಟಾಗಿ ಫುಲ್ಲು ಕಲಿಸ್ಕೋಬೇಕು. ಈ ಪಾಂಪ್ಲೆಟ್ ಮೀನಲ್ಲಿ ಸಾಂಬಾರು ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಶೀತಕ್ಕೆಲ್ಲ ತುಂಬಾ ಒಳ್ಳೆಯದು ಸಾಂಬಾರು ಮಾಡಿದ್ರೆ. ನೋಡಿ, ಈ ಥರ ಒಂದೊಂದಕ್ಕೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಕಿರುವಂಥ ಎಲ್ಲ ಫಿಶ್ಗೂ ಕೂಡ ಅಪ್ಲೈ ಮಾಡಿಕೊಂಡು 1ರಿಂದ 2 ಅವರ್ ಟೈಮ್ ಇತ್ತು ಅಂದರೆ 2 ಅವರ್
ನೆನೆಯಕ್ಕೆ ಹಾಗೆ ಬಿಡಬೇಕು. ಆಮೇಲೆ ಕಲ್ಸಿದ ತಕ್ಷಣ ಯಾವುದೇ ಕಾರಣಕ್ಕೂ ಫ್ರಿಡ್ಜಲ್ಲಿ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಅದು ಟೇಸ್ಟ್ ಕೊಡಲ್ಲ. ಕಲ್ಸಿದ ತಕ್ಷಣನೇ ಫ್ರಿಡ್ಜಲ್ಲಿ ಇಟ್ಟರೆ. ಹಾಗಾಗಿ ಕಲಸಿ ಟೈಮ್ ಇಲ್ಲ ಅಂದರೆ ಬರೀ ಹಾಫ್ ಆನ್ ಅವರ್ ಬಿಟ್ಟು ನಾವು ಫ್ರೈ ಮಾಡ್ಕೋಬೋದು. ಟೈಮ್ ಇತ್ತು ಅಂದರೆ 1 2ರಿಂದ 3 ಅವರ್ ಹಾಕಿದ್ರೆ ಇನ್ನೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟು 1 ಅವರ್ ಆದಮೇಲೆ ನಾನು ಮತ್ತೆ ಫಿಶ್ನ ತವಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅಂದರೆ ಜಾಸ್ತಿ ಏನಿಲ್ಲ, ಜಸ್ಟ್ 1 ಕಪ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಆಮೇಲೆ ಹಾಕಿದ ತಕ್ಷಣ ಪಟ್ ಪಟ್ ಅಂತ ಸಿಡಿಯುತ್ತೆ. ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ಹಾಕೊಳ್ಳಿ. ಈ ಫಿಶ್ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಆಮೇಲೆ ತುಂಬ ಬೇಗ ಕೂಡ ಬರೀ 2 ನಿಮಿಷದಲ್ಲಿ ಆಗೋಗುತ್ತೆ. ಆಮೇಲೆ ಮೀಡಿಯಮ್ ಆಗಿ ಉರಿ ಕೊಟ್ಟು ಇದನ್ನ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಕೊಟ್ಟರೆ ತುಂಬ ಘಾಟ್ ಕೂಡ ಆಗುತ್ತೆ. ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವ, ಖಾರ ಮಸಾಲೆ ಅದು ತುಂಬ ಘಾಟ್ ಕೊಡುತ್ತೆ. ಹಾಗಾಗಿ ನೋಡಿಕೊಂಡು ಮೀಡಿಯಮ್ ಉರಿ ಕೊಟ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಅಗ್ಲಗ್ಲ ತಿರುಗ್ಸೋದು ಅದೆಲ್ಲ ಮಾಡಬಾರ್ದು. ಜಸ್ಟ್ 2 ಸತಿ ಅಷ್ಟೇನೆ. ಒಂದು ಸತಿ ಹಾಕಿದಾಗ ಇನ್ನೊಂದು ಸತಿ ಅದು ಒಂದು ಸತಿ ತಿರುಗ್ಸಿ ಹಾಕ್ಬೇಕಾದ್ರೆ ಇನ್ನೊಂದು ಸತಿ ತೆಗಿಬೇಕಾದ್ರೆ ಅಷ್ಟೇ 2 ಟೈಮ್ ಮಾತ್ರ ಹಾಕೋಬೇಕು. ನೋಡಿ ನಾನು ಒಂದು ಸತಿ ಇವಾಗ ತಿರುಗಿಸಿ ಹಾಕ್ತೀನಿ. ನೋಡಿ ಎಷ್ಟು ನೀಟಾಗಿ ಅಷ್ಟು ಸಾಫ್ಟಾಗಿ ಬೆಂದಿರುತ್ತೆ ಅಂದರೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ. ಆಲ್ರೆಡಿ ಸ್ವಲ್ಪ ಕೆಂಪಗಾಗಿದೆ. ಆಮೇಲೆ ನೀವು ಇದನ್ನ ಫ್ರೈ ಮಾಡಬೇಕಾದ್ರೆ ಯಾವುದೇ ನೀವು ತವ ತಗೊಂಡ್ರೆ ಆ ಫಿಶ್ಶು ಆ ತವಕ್ಕೆ ಇಟ್ಕೋಬಾರ್ದು. ಆ ಥರದ್ದು ನೋಡಿಕೊಂಡು ಅದರಲ್ಲಿ ಮಾಡಬೇಕಾಗುತ್ತೆ. ಯಾಕಂದರೆ ಇಟ್ಕೊಂಡ್ರೆ ನಾವೇನು ಮಸಾಲೆ ಹಾಕಿರ್ತೀವಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಹಂಚು ಅಕಸ್ಮಾತ್ ಆ ಥರ ಏನಾದರೂ ಈಗ ನೀವು ಫಿಶ್ ಹಾಕಿದಾಗ ಸರಿಯಾಗಿ ಬರ್ತಿಲ್ಲ, ಎಲ್ಲ ಮಸಾಲೆ ಎಲ್ಲ ಹಿಡ್ಕೋತಿದೆ, ಫಿಶ್ಶು ಸರಿಯಾಗಿ ಎದ್ದೇಳ್ತಿಲ್ಲ ಅಂದರೆ ನೀವು ತವ ಬಿಸಿಗಿಡುವಾಗ ಎಣ್ಣೆ ಫಸ್ಟು ಎಣ್ಣೆ ಹಾಕಬಾರ್ದು. ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಉಜ್ಜಬೇಕು ಈ ಈರುಳ್ಳಿಯಿಂದ. ಆಮೇಲೆ ನಿಮಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಎಣ್ಣೆ ನೋಡಿಕೊಂಡು ಅದಕ್ಕೆ ಹಾಕ್ಕೊಂಡು ಆಮೇಲೆ ನೀವು ಫಿಶ್ನ ಫ್ರೈ ಮಾಡ್ಕೋಬೋದು. ಆವಾಗ ಫಿಶ್ ಏನು ಅಂಟ್ಕೊಳ್ಳಲ್ಲ, ಹಂಚಿಗೆ ನೀಟಾಗಿ ಸರಳವಾಗಿ ಬರುತ್ತೆ. ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಗಿದ್ದರೆ, ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಬರೀ 2 ನಿಮಿಷದಲ್ಲಿ ಆಗೋಯಿತು. ತುಂಬಾ ರುಚಿಯಾಗಿ ತುಂಬ ಸುಲಭವಾಗಿ ಬೇಗನೆ ಮಾಡುವಂಥದ್ದು ಫಿಶ್ ಗ್ರೀನ್ ಫ್ರೈ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.